ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಉಪ್ಪಾರ ಸಮುದಾಯದವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಉಪ್ಪಾರ ಎಂದು ಬರೆಯಿಸಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ. ಚಾಮರಾಜನಗರ ದಸರಾಗೆ ಚಾಲನೆ. ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ. ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಿ ದಲಿತ ಸಂಘಟನೆಗಳಿಂದ ಆಗ್ರಹ. ಘತ್ತರಗಿ ಭಾಗ್ಯವಂತಿಯ 13ನೇ ವರ್ಷದ ಪಾದಯಾತ್ರೆ. ಉಪ್ಪಾರ ಸಮುದಾಯದವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಉಪ್ಪಾರ ಎಂದು ಬರೆಯಿಸಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ. ಇಂದಿನಿಂದ ಅಕ್ಟೋಬರ್ 9ರವರೆಗೆ ನಡೆಯುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಉಪ್ಪಾರ ಸಮುದಾಯದವರು ಜಾತಿ ಕಾಲಂನಲ್ಲಿ ಉಪ್ಪಾರ ಎಂದು ಬರೆಸುವಂತೆ ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷ ಹಾಗೂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಮನವಿ ಮಾಡಿದರು. 15 ದಿನಗಳ ಕಾಲ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತಿದೆ. 9ನೇ ಕಾಲಂನಲ್ಲಿ ಉಪ್ಪಾರ ಹಾಗೂ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸುವಂತೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಾತಿ ಗಣತಿಯು ಜಾತಿಗಳ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯಾಗಿದೆ ಹೊರತು ಜನರನ್ನು ಗುರುತಿಸುವ ಸಮೀಕ್ಷೆಯಲ್ಲ. ಉಪ್ಪಾರ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು ಜಾತಿ ಗಣತಿ ಮಹತ್ವದಾಗಿದೆ. ಜಾತಿ ಗಣತಿ ಸಮೀಕ್ಷೆಗೆ ಅವಕಾಶ ಕಲ್ಪಿಸಿರುವ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಉಪ್ಪಾರ ಜನಾಂಗದ ಕುಲಶಾಸ್ತ್ರೀಯ ಅಧ್ಯಯನ ಆಗಿದ್ದು ಜನಾಂಗದಲ್ಲಿ ಮೂಢನಂಬಿಕೆ, ಬಾಲ್ಯ ವಿವಾಹ ಹೆಚ್ಚಾಗಿದ್ದು ಜನಾಂಗದ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ತಿಳಿಯಲು ಗಣತಿ ಪ್ರಮುಖವಾಗಿದೆ ಎಂದರು. ಅನೇಕ ಸಣ್ಣಪುಟ್ಟ ಜನಾಂಗಗಳಿದ್ದು ಜಾತಿ ಪಟ್ಟಿಯಲ್ಲಿಲ್ಲ. ಇದರಿಂದ ಸಮುದಾಯಗಳು ಸರ್ಕಾರದ ಸೌಲಭ್ಯ ಪಡೆಯಲಾಗುತ್ತಿಲ್ಲ. ಜಾತಿ ಗಣತಿ ಸಮೀಕ್ಷೆಯಾದರೆ ಸಣ್ಣಪುಟ್ಟ ಜನಾಂಗಗಳಿಗೆ ಅನುಕೂಲವಾಗಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪ್ಪಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಹದೇವ್, ಮುಖಂಡರಾದ ಗೋವಿಂದ್ ಶೆಟ್ಟಿ, ನಾರಾಯಣ, ಬಸವಶೆಟ್ಟಿ, ರಾಜ್ ಶೆಟ್ಟಿ, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಚಾಮರಾಜನಗರ ದಸರಾಗೆ ಚಾಲನೆ. ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ವತಿಯಿಂದ ಇಂದಿನಿಂದ 9 ದಿನಗಳ ಕಾಲ ನಡೆಯುವ ಚಾಮರಾಜನಗರ ದಸರಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಮಾಜ ಸೇವಕ ಹಾಗೂ ಉದ್ಯಮಿ ವೆಂಕಟನಾಗಪ್ಪ ಶೆಟ್ಟಿ ಅವರು ಜಿಲ್ಲೆಯಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಹಾರೈಸಿದರು. ತಾಯಿ ಭುವನೇಶ್ವರಿ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ಜನಪದ ಕಲೆಗಳ ತವರೂರಾದ ಚಾಮರಾಜನಗರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಸಹಸ್ರಾರು ಮಂದಿ ಕಲಾವಿದರಿದ್ದಾರೆ. ತಮ್ಮಲ್ಲಿರುವ ಪ್ರತಿಭೆಗಳನ್ನು ಸೂಕ್ತ ವೇದಿಕೆಯಲ್ಲಿ ಹೊರಚೆಲ್ಲಿ ಎಂದರು. ಈ ಸಮಯದಲ್ಲಿ ಅಧ್ಯಕ್ಷ ರಾಜ್ಯ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ರಾಜ್ಯಾಧ್ಯಕ್ಷ ಚಾರಂ ಶ್ರೀನಿವಾಸಗೌಡ, ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು, ನಗರಸಭಾ ಮಾಜಿ ಸದಸ್ಯ ಗಣೇಶ್ ದೀಕ್ಷಿತ್, ಹಿರಿಯ ಕಲಾವಿದರಾದ ಪರಿಸರ ಪ್ರೇಮಿ ಸಿಎಂ ವೆಂಕಟೇಶ್, ಉದ್ಯಮಿ ಶ್ರೀನಿಧಿ ಕುದೇರ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಗಾನಗಂಧರ್ವ ಅಧ್ಯಕ್ಷ ಶಿವಣ್ಣ, ಜನಪದ ಕಲಾವಿದ ಕೊಂಬು ಕಹಳೆ ರವಿಚಂದ್ರ ಪ್ರಸಾದ್, ಪಟ್ಟಣದ ಕೃಷ್ಣ, ದೊಡ್ಡಗವಿ ಬಸಪ್ಪ, ಅರುಣ್ ಕುಮಾರ್ ಗೌಡ, ರಾಜು, ಲಿಂಗರಾಜ್, ಮಹದೇವ್, ದೊರೆರಾಜ್, ಶಿವಶಂಕರ್, ಮಹದೇವ್, ಬಸವಣ್ಣ, ಕೃಷ್ಣ, ಆಶಾ, ತನುಶ್ರೀ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಳಂದೂರು ತಾಲೂಕು ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ವ ಸದಸ್ಯರ ತಾಲೂಕು ಸಭೆಯನ್ನು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಸಲಾಯಿತು. ಕೊಳ್ಳೇಗಾಲದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಗಿಡಕ್ಕೆ ನೀರಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಯಳಂದೂರು ತಹಸೀಲ್ದಾರ್ ನಯನ ಮಾತನಾಡಿ, ಮಕ್ಕಳು ಚೆನ್ನಾಗಿ ಓದಬೇಕು, ದೇಶಕ್ಕೆ ರಾಜ್ಯಕ್ಕೆ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದುಕೊಡಬೇಕು, ನೀವು ನನಗಿಂತ ಉನ್ನತ ಕೆಲಸ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಬಿಆರ್ಸಿ ನಂಜುಂಡಯ್ಯ ಮಾತನಾಡಿ, ನೌಕರರ ಸಂಘವನ್ನು ಅಧ್ಯಕ್ಷರು ಪದಾಧಿಕಾರಿಗಳು ಮಕ್ಕಳನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಹೆಮ್ಮೆಯ ವಿಷಯ. ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ತಾಲೂಕಿನ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ. ಆರೋಗ್ಯ ವಿಚಾರದಲ್ಲಿ ಚಿಕ್ಕ ತಾಲೂಕು ನಮ್ಮದಾದರೂ ಇಲ್ಲಿಗೆ 100 ಹಾಸಿಗೆ ಆಸ್ಪತ್ರೆ ತಂದಿದ್ದಾರೆ. ಅದರ ಅಭಿವೃದ್ಧಿ ನಡೆಯುತ್ತಿದೆ. ಇದರ ಕೆಲಸಗಳು ಮುಂದುವರಿಯಲಿ. ಇವರಿಗೆ ನಾವು ಸರಳ ವ್ಯಕ್ತಿತ್ವದ ಉನ್ನತ ಚಿಂತಕರೆಂಬ ಬಿರುದು ಕೊಡುತ್ತಿದ್ದೇವೆ ಎಂದರು. ಶಾಸಕರಾದ ಕೃಷ್ಣಮೂರ್ತಿ ಮಾತನಾಡಿ, ಯಳಂದೂರು ತಾಲೂಕು ನೌಕರರ ಸಂಘದ ಭವನಕ್ಕೆ ನಾನು ಮಾಡಿಕೊಡಲು ರೆಡಿ ಇದ್ದೇನೆ. ಆದರೆ ಇದಕ್ಕೆ ಪಟ್ಟಣ ಪಂಚಾಯತಿ ಸದಸ್ಯರ ಜಾಗ ತಿಳಿಸಬೇಕು ಅಷ್ಟೇ. ನೀವು ರಾಜ್ಯದಂತ ಹೋರಾಟ ಮಾಡಿದ್ದೀರಿ, ನೀವು ಅದರಂತೆ 7ನೇ ಆಯೋಗದಲ್ಲಿ ಜಾರಿಯಾಗಿದೆ. ನಮ್ಮ ಯಳಂದೂರು ತಾಲೂಕು ಕಂದಾಯ ಇಲಾಖೆ ದಾಖಲಾತಿ ನೀಡುವಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಹಾಗೆ ನೌಕರರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷ ನೀವು ನಿಮ್ಮ ಮಕ್ಕಳಿಗೆ ಸನ್ಮಾನ ಮಾಡಿ ಓದಲು ಉತ್ತೇಜನ ನೀಡುತ್ತಿರುವುದು ಖುಷಿಯಾಗಿದೆ. ಮತ್ತೆ ನೌಕರರು ಹೆಚ್ಚು ಸದಸ್ಯತ್ವ ಪಡೆಯಲಿ. ನಿಮ್ಮ ಸಂಘದಿಂದ ಕೊಟ್ಟಿರುವ ಬೇಡಿಕೆಗಳನ್ನು ನಾನು ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡುತ್ತೇನೆ. ಸರ್ಕಾರ ನಿಮ್ಮ ಪರ ಯಾವಾಗಲೂ ಇರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಯನ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್, ಬಿಇಒ ಮೊರಯ್ಯ, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಯದುಗಿರಿ, ಗೌರವಾಧ್ಯಕ್ಷ ಯದುಗಿರಿ, ಅಧ್ಯಕ್ಷ ಅಮನ್ಪುರ ಮಹೇಶ್, ಮಾಜಿ ಅಧ್ಯಕ್ಷ ಮಂಜು
ಮಂಜುನಾಥ್, ಉಪಾಧ್ಯಕ್ಷರಾದ ಮಾನಸ, ವೇಲು, ಬಸವರಾಜ್, ಕಾರ್ಯದರ್ಶಿ ರವಿಕುಮಾರ್, ಖಜಾಂಚಿ ಜಗದೀಶ್, ಸಹಾಯಕ ಕಾರ್ಯದರ್ಶಿ ಧರ್ಮೇಂದ್ರ, ಮಾನಸ, ಕೀರ್ತಿ, ಸಂಘಟನಾ ಕಾರ್ಯದರ್ಶಿ ಬಸವರಾಜೇಂದ್ರ ಪ್ರಭು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಧು, ಮಾನಸ ಸಹ ಕಾರ್ಯದರ್ಶಿ ಸರಸ್ವತಿ ಹಾಗೂ ಶಶಿಕಲಾ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸೋಮಣ್ಣ, ಡಿಗ್ರಿ ಪ್ರಾಂಶುಪಾಲರಾದ ವಿಜಯ್, ಗ್ಯಾರಂಟಿ ಅಧ್ಯಕ್ಷ ಪ್ರಭು ಪ್ರಸಾದ್ ಹಾಗೂ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು. ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಿ ದಲಿತ ಸಂಘಟನೆಗಳಿಂದ ಆಗ್ರಹ. ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಸಮೀಕ್ಷೆಯಲ್ಲಿ ಬೌದ್ಧ ಧರ್ಮವನ್ನು ಇಷ್ಟಪಡುವ ಎಲ್ಲ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸುವಂತೆ ದಲಿತ ಮುಖಂಡರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿ ನಡೆಸಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಹಾಗೂ ಜಾತಿ ಅಪಮಾನದಿಂದ ಬೇಸತ್ತು ಲಕ್ಷಾಂತರ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮ ಅಪ್ಪಿಕೊಂಡರು. ಸಂವಿಧಾನಾತ್ಮಕವಾಗಿಯೂ ಸಹ ಭಾರತೀಯದ ಪ್ರತಿಯೊಬ್ಬ ಪ್ರಜೆ ಧಾರ್ಮಿಕ ಸ್ವಾತಂತ್ರ್ಯ ಹೊಂದುವ ಅವಕಾಶ ನೀಡಿದ್ದಾರೆ. ಜಾತಿ ಅಪಮಾನದಿಂದ ಬಿಡುಗಡೆ ಹೊಂದಲು ಈ ಸಮೀಕ್ಷೆ ನಮಗೆ ಸುವರ್ಣ ಅವಕಾಶವೆಂದೇ ತಿಳಿಯಬೇಕು. ಅಂಬೇಡ್ಕರ್ ಹೇಳಿರುವ ಹಾಗೆ ನನ್ನ ಜನರು ಬೌದ್ಧ ಧರ್ಮದ ಪುನರ್ಸ್ಥಾಪನೆಗೆ ನನ್ನ ಜನರು ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ ಎಂದಿರುವ ಮಾತು ಈಗ ಬಂದಿದೆ. ಹಾಗಾಗಿ ಸೆಪ್ಟೆಂಬರ್ 22ರಿಂದ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕಾಲಂ 8ರಲ್ಲಿ ಕಾಲಂ 6ರಲ್ಲಿ ಬೌದ್ಧ ಎಂದೇ ಬರೆಯಿಸಿ. ಕಾಲಂ 9ರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಗುರುತಿಸಿಕೊಳ್ಳುವವರು ತಮ್ಮ ಮೂಲ ಜಾತಿ ನಮೂದಿಸಬಹುದು. ಇದರಿಂದ ಸರ್ಕಾರದಿಂದ ದೊರೆಯುವ ಪರಿಶಿಷ್ಟ ಜಾತಿಯ ಸೌಲಭ್ಯ ಹಕ್ಕು ಅವಕಾಶಗಳಿಂದ ವಂಚಿತರಾಗುವುದಿಲ್ಲ. ಸಂಪೂರ್ಣವಾಗಿ ಬೌದ್ಧ ಧರ್ಮದಲ್ಲಿ ಕಾಲಂ 9ರಲ್ಲೂ ಬೌದ್ಧ ಎಂದು ನಮೂದಿಸಿ ಧಾರ್ಮಿಕ ಸ್ವಾತಂತ್ರ್ಯದ ಮೂಲ ಶೈಕ್ಷಣಿಕ ಆರ್ಥಿಕ ರಾಜ್ಯಕ್ಕೆ ಅವಕಾಶ ಪಡೆಯಬಹುದು ಎಂದರು. ಜಾತಿ ರೂಪದಲ್ಲಿ ಚದುರಿ ಹೋಗಿರುವ ಎಲ್ಲ ಮೂಲ ನಿವಾಸಿಗಳು ಬೌದ್ಧ ಎಂದು ಬರೆಸುವ ಮೂಲಕ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯುವಂತೆ ಮನವಿ ಮಾಡಿದರು. ಘತ್ತರಗಿ ಭಾಗ್ಯವಂತಿಯ 13ನೇ ವರ್ಷದ ಪಾದಯಾತ್ರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರ್ನಾಳ ತಾಂಡದಿಂದ ಶ್ರೀ ಘತ್ತರಗಿ ಭಾಗ್ಯವಂತಿಯವರಿಗೆ ಪಾದಯಾತ್ರೆ ಕೈಗೊಳ್ಳಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 13ನೇ ವರ್ಷದ ಪಾದಯಾತ್ರೆ ಇದಾಗಿದ್ದು, ಈ ಪಾದಯಾತ್ರೆಯಲ್ಲಿ ಮಾರ್ನಾಳ ತಂಡದ ಹಿರಿಯರು ಯುವಕರು ಸೇರಿ ಪಾದಯಾತ್ರೆ ಮಾಡಿದರು. ಈ ಪಾದಯಾತ್ರೆಯು ಸರಿಸುಮಾರು 120 ಕಿಲೋಮೀಟರ್ನಷ್ಟು ದೂರವಿದ್ದು, ಮಳೆ ಗಾಳಿ ಚಳಿ ಎನ್ನದೆ ದೇವರ ಆರಾಧನೆ ಮಾಡುತ್ತಾ ಸುಮಾರು 3 ದಿನಗಳ ಕಾಲ ಪಯಣಿಸಿ ಅಮಾವಾಸ್ಯೆ ದಿನದಂದು ಘತ್ತರಿ ಭಾಗ್ಯವಂತಿಯ ತಾಯಿಗೆ ಪೂಜೆ ಸಲ್ಲಿಸುತ್ತಾರೆ. ತದನಂತರ ನಾರಾಯಣಪುರದ ಹತ್ತಿರದ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಛಾಯಾ ಭಗವತಿಯರಿಗೆ ಬಂದು ಸ್ನಾನ ಮಾಡಿ ದೇವಿಯ ಪೂಜೆ ಸಲ್ಲಿಸಿ ಅಲ್ಲಿಂದ ನದಿಯ ನೀರು ತಂದು ಸ್ವಾಗಮದ ಮನೆಗೆ ಬಂದು 9 ದಿನಗಳ ಕಾಲ ನವರಾತ್ರಿ ದೀಪವನ್ನು ಹಚ್ಚುವ ಪರಂಪರೆ ಪಾಲಿಸುತ್ತಾರೆ. ಈ ಪಾದಯಾತ್ರೆಯಲ್ಲಿ ಸರಿಸುಮಾರು 80ಕ್ಕಿಂತ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಪಾದಯಾತ್ರೆ ಹೋಗುವ ಮನೆಯ ಕುಟುಂಬಸ್ಥರು ಹಾಗೂ ಹಿರಿಯರು ಸೇರಿ ಅವರ ಪಾದಯಾತ್ರೆ ಸುಖಕರವಾಗಿರಲೆಂದು ತಾಯಿಯಲ್ಲಿ ಬೇಡಿಕೊಂಡರು. ಮತ್ತೊಮ್ಮೆ ಮುಖ್ಯಾಂಶಗಳು. ಉಪ್ಪಾರ ಸಮುದಾಯದವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಉಪ್ಪಾರ ಎಂದು ಬರೆಯಿಸಿ ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ. ಚಾಮರಾಜನಗರ ದಸರಾಗೆ ಚಾಲನೆ. ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ. ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಿ ದಲಿತ ಸಂಘಟನೆಗಳಿಂದ ಆಗ್ರಹ. ಘತ್ತರಗಿ ಭಾಗ್ಯವಂತಿಯ 13ನೇ ವರ್ಷದ ಪಾದಯಾತ್ರೆ.